ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಇನ್ನು ಈ ಒಂದು ಗ್ರಹಣ ಅನ್ನುವಂಥದ್ದು ಈ ತುಲಾರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲ, ಏಕಾದಶ ಸ್ಥಾನದಲ್ಲಿ ಗ್ರಹಣ ಉಂಟಾಗ್ತಿರುವಂಥದ್ದು, ಕರ್ಮಾಧಿಪತಿಯಾಗಿರುವಂತಹ ಚಂದ್ರ ಏಕಾದಶದಲ್ಲಿ ಫಲವನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಕೆಲಸದಲ್ಲಿ ಉತ್ತಮವಾಗಿರುವಂತಹ ಒಂದು ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ. ತುಲಾರಾಶಿಯವರಿಗೆ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಯಾರು ನಿಮಗೆ ತೊಂದರೆ ಕೊಡಬೇಕು ಅಂತ ಮಾಡ್ತಿರ್ತಾರೋ ಅವರೆಲ್ಲರೂ ನಿಮಗೆ ವಶರಾಗುವಂಥ ರೀತಿ, ನಿಮ್ಮ ಮೇಲಿನ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥವ್ರು, ನೀವು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ಸಲ್ಲಿರುವಂತಹ ಪಾರ್ಟ್ನರ್ಸ್ಗಳು, ಇವರ ಜೊತೆ ಸೌಮನಸ್ಯ ಬರುವಂತಹ ಒಂದು ಸಾಧ್ಯತೆ, ನೀವು ನಿರೀಕ್ಷೆ ಮಾಡದೇ ಇರುವಂತಹ ಒಂದಷ್ಟು ಲಾಭಗಳು ನಿಮಗೆ ಉಂಟಾಗುವಂತಹ, ಹಾಗಾಗಿ ಒಳ್ಳೆ ಪ್ರಮೋಷನನ್ನು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂಥವರಿಗೆ ಪ್ರಮೋಷನ್ ಆಗುವಂಥದ್ದು ತುಲಾರಾಶಿಯವರಿಗೆ. ಮತ್ತೆ ಜೀವನದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಒಳ್ಳೆ ಫೋಕಸ್ಡ್ ಆಗಿರುವಂತಹ, ಏನನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ತುಂಬ ಉತ್ತಮವಾಗಿರುವಂತಹ ಯೋಚನೆ ಬಂದು ಉತ್ತಮವಾಗಿರುವಂತಹ ನಿರ್ಧಾರ ತಗೊಳ್ಳುವಂತಹ, ಕುಟುಂಬದಲ್ಲೂ ಕೂಡ ಇದ್ದಂತಹ ಒಂದಷ್ಟು ದೋಷಗಳು, ಒಂದಷ್ಟು ನೆಮ್ಮದಿ ಇಲ್ಲದಿರುವಿಕೆ, ಸ್ವಲ್ಪ ಮಾನಸಿಕ ಹಿಂಸೆ, ಇದೆಲ್ಲವೂ ಕೂಡ ಸ್ವಲ್ಪ ದಿನಗಳ ಕಾಲ ದೂರ ಆಗುವಂತಹ, ಸ್ವಲ್ಪ ದೈಹಿಕವಾಗಿ ಆಗ್ತಿದ್ದಂತಹ ನೋವು, ಸ್ವಲ್ಪ ಬಾಧೆಗಳು, ಸ್ವಲ್ಪ ಅನಾರೋಗ್ಯಗಳು ಕೂಡ ತಾತ್ಕಾಲಿಕವಾಗಿ ದೂರ ಆಗುವಂತಹ ಒಂದು ಯೋಗ ಅನ್ನುವಂಥದ್ದು ತುಲಾರಾಶಿಯವರಿಗೆ ಕಾಣಸಿಗುತ್ತೆ. ತುಲಾರಾಶಿಯವರು ತುಂಬ ಚೆನ್ನಾಗಿ ಇದನ್ನು ಉಪಯೋಗ ಮಾಡ್ಕೋಬಹುದು. ಈ ಗ್ರಹಣದ ನಂತರ ಸ್ವಲ್ಪ ಸಮಯ ಒಳ್ಳೆಯದಾಗೋದ್ರಿಂದ ದೇವರನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ದೇವಿಯನ್ನು, ಅದರಲ್ಲೂ ಕೂಡ ಚಾಮುಂಡೇಶ್ವರಿ ದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಒಳ್ಳೆಯ ಯಶಸ್ಸು ಅನ್ನುವಂಥದ್ದು ತುಲಾರಾಶಿಯವರಿಗೆ ಕಾಣಸಿಗುತ್ತೆ. ಹೀಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.